ಎಸ್ ಕರ್ನಾಟಕ ರಾಜಕಾರಣದ ಅತ್ಯಂತ ಹಿರಿಯ ಮತ್ತು ದೊಡ್ಡ ಕುಟುಂಬದಲ್ಲಿ ಇಂದು ಕತ್ತಲು ಆವರಿಸಿದೆ. ಜೆಡಿಎಸ್ ಪಾಲಿನ ಹೆಮ್ಮರ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಬದುಕಿನ ಏಳು ಬೀಳುಗಳ ಒಡನಾಡಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಪಕ್ಷದ ಕಾರ್ಯಕರ್ತರಿಗೆ ತಾಯಿಯಾಗಿದ್ದರು ಚೆನ್ನಮ್ಮ ದೇವೇಗೌಡ ಅವರು ಇಂದು ನಮ್ಮನ್ನು ಆಗಲಿದ್ದಾರೆ. ಬೆಂಗಳೂರಿನ ಓಲ್ಡ್ ಏರ್ಪೋರ್ಟ್ ರಸ್ತೆಯ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಇವತ್ತು ಕೊನೆ ಉಸಿರೆಳೆದಿದ್ದಾರೆ. ಇವರಿಗೆ ಕಳೆದ ಬುಧವಾರ ತೀವ್ರ ಉಸಿರಾಟದ ತೊಂದರೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೂ ಕೂಡ ದಾಖಲಾಗಿತ್ತು. ವೈದ್ಯರು ಸತತ ಪ್ರಯತ್ನವನ್ನು ಮಾಡಿದರೂ ಕೂಡ ಇವತ್ತು ಮಧ್ಯಾಹ್ನ 4 ಗಂಟೆಯ ಸುಮಾರುವಿಗೆ ಸಂಭವಿಸಿದಂತಹ ತೀವ್ರ ಹೃದಯಾಘಾತದಿಂದ ಅವರು ವಿಧಿವಶರಾಗಿದ್ದಾರೆ. ಇನ್ನು ರಾಜಕೀಯ ಮುನ್ನೆಲೆಯಿಂದ ದೂರ ಉಳಿದ ಮಹಾತಾಯೆ ಇವರು. ಅಧಿಕಾರದ ವ್ಯಾಮೋಹ ಇವರಲ್ಲಿ ಇರಲಿಲ್ಲ. ಗಂಡ ದೇಶದ ಪ್ರಧಾನಮಂತ್ರಿ ಆದರು, ಮಗ ರಾಜ್ಯದ ಮುಖ್ಯಮಂತ್ರಿ ಆದರು, ಮತ್ತೊಬ್ಬ ಮಗ ಸಚಿವರಾದರು, ಮೊಮ್ಮಕ್ಕಳು ಸಂಸದ ಶಾಸಕರಾದರು. ಆದರೆ ಚೆನ್ನಮ್ಮ ಅವರು ಎಂದಿಗೂ ಯಾವುದೇ ರಾಜಕೀಯ ಸಭೆಯ ವೇದಿಕೆ ಕೂಡ ಏರಲಿಲ್ಲ. ಆಮೇಲೆ ದಿಲ್ಲಿಯಲ್ಲಿ ಪ್ರಧಾನಿಯ ನಿವಾಸದಲ್ಲಿದ್ದಾಗಲೂ ಕೂಡ ಅವರು ತಮ್ಮ ಸಾಂಪ್ರದಾಯಿಕ ಸೀರೆಯ ಉಡುಗೆ ಮತ್ತು ಸರಳ ಜೀವನ ಶೈಲಿಯನ್ನು ಬದಲಾಯಿಸಿಕೊಳ್ಳಲಿಲ್ಲ. ಆಮೇಲೆ ತಾವಾಯಿತು, ತಮ್ಮ ಪೂಜೆ ಪುನಸ್ಕಾರಗಳಾಯಿತು ಅಂತ ಬದುಕಿದವರಂತೆ. ಇನ್ನು ಕುಟುಂಬದ ನಿರ್ವಹಣೆಯನ್ನು ಕೂಡ ಇವರು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ರು. ದೇವೇಗೌಡರು ಇವಾಗ ನಾವು ನೋಡಿದ್ದೀವಿ, ಬಟ್ ದೇವೇಗೌಡರು ಹೋರಾಟಗಾರರಾಗಿ ಬೆಳೆಯುವಂತಹ ಸಮಯದಲ್ಲಿ ತಿಂಗಳುಗಟ್ಟಲೆ ಪ್ರವಾಸದಲ್ಲಿರ್ತಾ ಇದ್ರು. ಆಮೇಲೆ ಎಮರ್ಜೆನ್ಸಿ ಸಮಯದಲ್ಲಿ ಜೈಲು ವಾಸ ಕೂಡ ಅನುಭವವನ್ನು ಮಾಡಿದರು. ಇಂತಹ ಕಠಿಣ ದಿನಗಳಲ್ಲಿ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸಿ 6 ಜನ ಮಕ್ಕಳು ಇವರಿಗೆ, 4 ಗಂಡು 2 ಹೆಣ್ಣು ಮಕ್ಕಳು, ಅವರನ್ನು ಸಾಕಿ ಬೆಳೆಸಿದಂತಹ ಕೀರ್ತಿ ಚೆನ್ನಮ್ಮ ಅವರಿಗೆ ಸಲ್ಲುತ್ತೆ. ಇನ್ನು ದೇವೇಗೌಡರು ರಾಜಕೀಯವಾಗಿ ಹಿನ್ನಡೆ ಅನುಭವಿಸಿದಾಗಲೂ ಕೂಡ, ಮಾನಸಿಕವಾಗಿ ಕುಗ್ಗಿದಾಗಲೂ ಕೂಡ ಅವರಿಗೆ ಧೈರ್ಯ ತುಂಬುತ್ತಿದ್ದ ಏಕೈಕ ಶಕ್ತಿ ಇವರಾಗಿದ್ದರು. ಇನ್ನು ಇವರ ಬದುಕಿನಲ್ಲೂ ಕೂಡ ಕಠಿಣ ಪರೀಕ್ಷೆಗಳು ನಡೆದಿವೆ. 2001ರಲ್ಲಿ ಆ್ಯಸಿಡ್ ದಾಳಿ ಆಯಿತು. ಇವರ ಬದುಕಿನಲ್ಲಿ ಫೆಬ್ರವರಿಯಲ್ಲಿ ನಡೆದಂತಹ ಆ್ಯಸಿಡ್ ದಾಳಿ ಇದು 2001ರಲ್ಲಿ. ಕೌಟುಂಬಿಕ ಆಸ್ತಿ ವಿಚಾರದ ಗಲಾಟೆಯಲ್ಲಿ ಅವರ ಮೇಲೆ ಆ್ಯಸಿಡ್ ಎರಚಲಾಗಿತ್ತು. ಈ ತೀವ್ರವಾದ ದೈಹಿಕ ಮತ್ತು ಮಾನಸಿಕ ನೋವನ್ನು ಸಹಿಸಿಕೊಂಡು ಅವರು ಮತ್ತೆ ಚೇತರಿಸಿಕೊಂಡ ರೀತಿ ಅವರಲ್ಲಿದ್ದ ಗಟ್ಟಿತನವನ್ನು ನಮಗೆ ತೋರಿಸುತ್ತೆ. ಇತ್ತೀಚಿನ ವರ್ಷಗಳಲ್ಲಿ ವಯೋಸಹಜ ಕಾಯಿಲೆಗಳಂದು ಕೂಡ ಅವರು ಬಳಲ್ತಾ ಇದ್ರು. ಬಟ್ ತಮ್ಮ ಪತಿಯ ಆರೋಗ್ಯದ ಕಡೆಗೂ ಕೂಡ ಅವರು ಸದಾ ನಿಗಾವನ್ನು ಇಡ್ತಾ ಇದ್ರು. ಈ ದೊಡ್ಡ ಮನೆಯ ಸಂಸ್ಕೃತಿಯನ್ನು ಕಟ್ಟಿ ಬೆಳೆಸುವಲ್ಲಿ, ದೊಡ್ಡ ರಾಜಕೀಯ ಕುಟುಂಬವನ್ನು ಒಟ್ಟಾಗಿ ಇಡುವಲ್ಲಿ ಚೆನ್ನಮ್ಮರ ಪಾತ್ರ ಬಹುದೊಡ್ಡ ಹಿರಿದಾದದ್ದು. ಆಮೇಲೆ ದೇವೇಗೌಡರು ಪ್ರಧಾನಿ ಆಗಿದ್ದರು. ಅವರಿಗೆ ಅಲ್ಲಿ ನಿವಾಸದಲ್ಲಿ ಇದ್ದಾಗಲೂ ಕೂಡ ಇವರು ಯಾವುದೇ ಒಂದು ಅವರ ಇದರಲ್ಲಿ ಮೂಗು ತೂರಿಸದೆ, ಆಮೇಲೆ ರಾಜಕೀಯ ವ್ಯಾಮೋಹವನ್ನು ಹೊಂದದೆ ತಾವಾಯಿತು, ತಮ್ಮ ಪೂಜೆ ಪುನಸ್ಕಾರ ಆಯಿತು, ತಮ್ಮ ಒಳ್ಳೆಯ ಕಾರ್ಯಗಳಾಯಿತು. ಆಮೇಲೆ ಪಕ್ಷದ ಕಾರ್ಯಕರ್ತರಂತರೂ ಕೂಡ ಹೇಳ್ತಾರೆ, ಬಹಳಷ್ಟು ಚೆನ್ನಾಗಿ ನಮ್ಮನ್ನು ಮಾತನಾಡಿಸ್ತಾ ಇದ್ರು. ಇವತ್ತು ಪಕ್ಷದ ಕಾರ್ಯಕರ್ತರಿದ್ದವರು ಬಹಳಷ್ಟು ಸಚಿವರಾಗಿದ್ದಾರೆ, ಆಮೇಲೆ ಶಾಸಕರಾಗಿದ್ದಾರೆ, ಸಂಸದರಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಮನೆಗೆ ಹೋದರೆ ಊಟವನ್ನು ಮಾಡಿಸದೆ, ಅವರಿಗೆ ಕೈತುತ್ತನ್ನು ಕೊಡದೆ ಇವರು ಕಳಿಸ್ತಾ ಇರಲಿಲ್ಲ ಅಂತೆ. ಅಂತಹ ಶಕ್ತಿ ದೇವತೆ, ಅಂತಹ ಮಾತೆ ಅಂತ ಎಲ್ಲರೂ ಕೂಡ ಇವತ್ತು ಅವರನ್ನು ನೆನೆಯುತ್ತಾ ಇದ್ದಾರೆ. ಬಟ್ ಕರ್ನಾಟಕ ರಾಜಕಾರಣದ ಅತ್ಯಂತ ಹಿರಿಯ ಮತ್ತು ದೊಡ್ಡ ಕುಟುಂಬದಲ್ಲಿ ಇಂದು ಕತ್ತಲು ಆವರಿಸಿದೆ ಅಂತ ಹೇಳ್ಬೋದು. ದೇವೇಗೌಡ ಒಂದು ಕುಟುಂಬದಲ್ಲಿ ಇವತ್ತು ಕತ್ತಲು ಆವರಿಸಿದೆ. ಇವರ ಮಾಜಿ ಪ್ರಧಾನಿ ದೇವೇಗೌಡರು ಪ್ರಧಾನಿಯಾಗಿದ್ದವರು, ಪ್ರಧಾನಿ ಆಗೋದು ಅಷ್ಟು ಸುಲಭ ಅಲ್ಲ. ಅಂತಹವರ ಒಂದು ಬದುಕಿನಲ್ಲಿ ಅವರ ಏಳು ಬೀಳುಗಳಲ್ಲಿ ಜೊತೆಯಾದವರು, ಅವರ ಒಡನಾಡಿ ಕೇವಲ ಒಂದು ಕುಟುಂಬಕ್ಕೆ ಮಾತ್ರವಲ್ಲ, ಇಡೀ ಪಕ್ಷದ ಕಾರ್ಯಕರ್ತರಿಗೆ ತಾಯಿ ಅಂತಲೇ ಆಗಿದ್ರು ಇವರು ಚೆನ್ನಮ್ಮ ದೇವೇಗೌಡ. ಇವರನ್ನು ಉಳಿಸ್ಕೊಳ್ಳೋಕ್ಕೆ ಬಹಳಷ್ಟು ಪ್ರಯತ್ನವನ್ನು ಕೂಡ ಮಾಡಿದರು. ಮಣಿಪಾಲ್ ಆಸ್ಪತ್ರೆಯಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಅವರನ್ನು ಕಂಡು 7 ದಶಕಗಳ ಜೊತೆ ಇದ್ದಂತಹ ವ್ಯಕ್ತಿಗೆ ಅದು ದುಃಖವಾಗೋದು ಸಹಜ. ಸೊ ದೇವೇಗೌಡರು ಕೂಡ ಕಂಬನಿಯನ್ನು ಮಿಡಿದಿದ್ದಾರೆ. ಆಸ್ಪತ್ರೆಯಲ್ಲೇ ಮಾಜಿ ಪ್ರಧಾನಿಯಾದಂತಹ ದೇವೇಗೌಡರವರು ಕಂಬನಿಯನ್ನು ಮಿಡಿದಿದ್ದಾರೆ. ಕೋಟ್ಯಂತರ ಜನರಿಗೆ ಮಾದರಿಯಾಗಿದ್ದರು ಇವರು. ಗಂಡ ಪ್ರಧಾನಿ ಆಗಿಬಿಟ್ರೆ ಅವರ ಹೆಂಡತಿ ಯಾವ ಥರ ಇರ್ತಾರೆ ಯೋಚನೆ ಮಾಡಿ. ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿಬಿಟ್ರೆ ಅವ್ರ ಗಂಡ, ಅವರ ಹೆಂಡತಿ ಯಾವ ರೀತಿ ಇರ್ತಾರೆ. ಬಟ್